ನಾನು ನೋಡಿರೋ ಪ್ಲೇಸ್ಗಳಲ್ಲಿ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ ಅಂದರೆ ನೇಪಾಳ್. ಬಸ್ ನೋಡಿದಾಗ ಡಕೋಟಾ ಎಕ್ಸ್ಪ್ರೆಸ್ ಬಸ್ಗಿಂತ ಖರಾಬ್ ಆಗಿತ್ತು. ಫಸ್ಟ್ ನಾವು ಹೋಗಿದ್ದ ಪ್ಲೇಸೇ ಕ್ವೀನ್ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್. ಸೇಮ್ ಲಂಡನಲ್ಲಿರೋ ಫೀಲ್ ಕೊಟ್ಟು. सर्विस करने के लिए ये मिलेगा, स्पेयर पार्ट्स मिलेगा. ಫೇಮಸ್ ಹೌರಾ ಸ್ಟೀಲ್ ಬ್ರಿಡ್ಜ್ ಮೇಲೆ ನಾವು ಇವಾಗ ಹೋಗ್ತಾ ಇದ್ದೀವಿ. ವಾಪಸ್ ಇವಾಗ ರೈಲ್ವೆ ಸ್ಟೇಷನ್ಗೆ ತಲುಪಬೇಕು, ಇನ್ ಟೈಮಿಗೆ ರೀಚ್ ಆಗಬೇಕು. ಸೊ ಟಿಪಿಕಲ್ ಆ್ಯಂಡ್ ಫೇಮಸ್ ಅಂಬಾಸಿಡರ್ ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೀವಿ. ಈ ಟ್ಯಾಕ್ಸಿ ಜರ್ನಿ ಯಾವುದೋ 70s 80s 90sನ ನೆನಪು ಮಾಡೋ ಥರ ಇತ್ತು. ಜೊತೆಗೆ ಸುತ್ತಮುತ್ತ ಇರೋ ಬಿಲ್ಡಿಂಗು ಕೂಡ ಅದೇ ಫೀಲ್ ಕೊಡೋಕ್ಕೆ ಸ್ಟಾರ್ಟ್ ಆಗಿತ್ತು. ಬಾಯ್ಸ್ ಲುಕ್ ಎಟ್ ಹಿಯರ್. ಎಲ್ಲೂ ಜಾಗ ಎಲ್ಲ ಕುತ್ಕೊಳ್ಳೋಕ್ಕೆ ನಮ್ಮ ಜರ್ನಿ ಹೌರಾಯಿಂದ ಬಿಹಾರ್ ನೇಪಾಳ್ ಬಾರ್ಡರಲ್ಲಿರೋ ಬೀರ್ಗಂಜ್ ಅನ್ನೋ ಊರ ಕಡೆಗೆ. ನೇಪಾಳ್ ತಲುಪೋದಕ್ಕೆ ಯಾವುದೇ ವೀಸಾ ಬೇಕಾಗಿಲ್ಲ. ತಲುಪೋದಕ್ಕೆ ನಾವು ಅಂದ್ಕೊಂಡಷ್ಟು ಈಸಿ ಆಗಿರಲಿಲ್ಲ. ರೋಡೆಲ್ಲ ತುಂಬ ಕೆಡ್ದಾಗಿತ್ತು. ನಾವು ಹೋಗ್ತಿದ್ದು ರೋಡ್ ಮೇಲೆ ನದಿ ಮೇಲೆ ಅನ್ನೋ ಫೀಲ್ಸ್ ಕೊಡೋದು ಸ್ಟಾರ್ಟ್ ಆಗಿತ್ತು. ಅದನ್ನು ನೀವು ಇಲ್ಲೇ ನೋಡ್ಬೋದು. ಜರ್ನಿ ಜೊತೆಯಲ್ಲಿ ಸಿದ್ಧಾರ್ಥ್ ಅನ್ನೋರು ಪರಿಚಯ ಆದರು. ಈಸ್ ಅ ಸೋಲೋ ಟ್ರಕ್ಕರ್. ಅವರಿಂದ ನಮ್ಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು, ಹೆಲ್ಪ್ ಕೂಡ ಸಿಕ್ತು. 6 hours ತೂಫಾನ್ ಜರ್ನಿ ಮಾಡಿ ಲಾಸ್ಟ್ಗೆ ನಮ್ಮ ನೇಪಾಳ್ ತಲುಪಿದ್ವಿ. ಸ್ಟೈಲಾಗಿ ಫಾರಿನರ್ಸ್ ಥರ ಕ್ಯಾಬಿಗೆ ವೆಯ್ಟ್ ಮಾಡಿದ್ವಿ. ಸಿದ್ಧಾರ್ಥ್ ಸಜೆಸ್ಟ್ ಮಾಡಿರೋ ಸ್ಟೇ ಅಲ್ಲಿ ಬ್ಲಾಕ್ ಹಾಸ್ಟೆಲಲ್ಲಿ ಸ್ಟೇ ಸಿಕ್ತು. ಇಟ್ಸ್ ಎ ವೆರಿ ಕ್ಲೀನೆಸ್ಟ್ ಪ್ಲೇಸ್. ನೆವರ್ ಸೀನ್ ಬಿಫೋರ್ ಸನ್ರೈಸ್ ನೋಡ್ತಾ ನಾವು ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಮೋಸ್ಟ್ ಬ್ಯೂಟಿಫುಲ್ ಕಂಟ್ರಿ ನೇಪಾಳ್. ಲೋಕಲ್ ನೇಪಾಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡುತ್ತೆ. ನೇಪಾಳ್ ಸೇಮ್ ನಮ್ಮ ಇಂಡಿಯಾ ಥರನೇ ಫೀಲ್ ಕೊಡೋಕ್ಕೆ ಶುರು ಮಾಡುತ್ತೆ. ಆದರೆ ಆರ್ಕಿಟೆಕ್ಚರ್ ಮಾತ್ರ ತುಂಬ ಡಿಫ್ರೆಂಟ್. ವೆದರ್ ಕೂಡ ಯಾವಾಗ ಕೋಲ್ಡ್ ಆಗುತ್ತೋ ಯಾವಾಗ ಬಿಸಿಲು ಸ್ಟಾರ್ಟ್ ಆಗುತ್ತೋ ಗೊತ್ತೇ ಆಗಲ್ಲ. ನಾವು ಕ್ಯಾಶುವಲ್ ಆಗಿ ನೇಪಾಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿದ್ವಿ. ನಮಗೆ ಸಡನ್ನಾಗಿ ಮೆಸ್ಮರೈಸಿಂಗ್ ವ್ಯೂ ಕಾಣಿಸ್ತು. ನೇಪಾಳ್ ತುಂಬ ಸಾಕಷ್ಟು ದೇವಸ್ಥಾನಗಳಿವೆ. ಗಲ್ಲಿಗೂ ದೇವಸ್ಥಾನಗಳು ಸಿಗುತ್ತೆ. ಜೊತೆಗೆ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ಆರ್ಕಿಟೆಕ್ಚರ್ ಕೂಡ ಅಲ್ಲಿದೆ. ನೇಪಾಳಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ ವಿಷಯ ಏನಂದರೆ, ಇಲ್ಲಿ ಹೆಂಗಸರು ತುಂಬಾ ಕೆಲಸ ಮಾಡ್ತಾರೆ. ಗಂಡಸರು ಅಷ್ಟೇ ಮೋಜು ಮಸ್ತಿ ಮಾಡ್ತಾರೆ. ಯಾವ ಆಟನೂ ಬಿಡಲ್ಲ, ಎಲ್ಲ ಆಟನೂ ಆಡ್ತಾರೆ. ನೇಪಾಳ್ ಜನ ತುಂಬ ಫ್ರೆಂಡ್ಲಿ ಕೂಡ, ಹಾಗೆ ಸಾಫ್ಟ್ ಕೂಡ. ನಾವು ಯಾವ ರೀತಿ ಬಿಹೇವ್ ಮಾಡ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನಾವು ಗೊತ್ತಾನ ಒಂದ್ಸರಿ ಮಾತಾಡ್ಸೋದೆ ಫ್ರೆಂಡ್ಸು ಆಯ್ತಾನ. ಲೋಕಲೈಟ್ಸ್ ಡ್ರಾಪ್ ತಗೊಂಡು ಬ್ಯೂಟಿಫುಲ್ ಸನ್ಸೆಟ್ ನೋಡೋಕ್ಕೆ ನಗರ ಕೋಟ್ಗೆ ಬಂದಿದ್ದೀವಿ. ಇಲ್ಲಿ ಹಿಮಾಲಯನ್ ಬ್ಯಾಕ್ ಡ್ರಾಪ್ ಜೊತೆ ಸನ್ಸೆಟ್ ಆಗೋದು ಈ ಜಾಗದ ವಿಶೇಷತೆ. ನೇಪಾಳಲ್ಲಿ ಕಠ್ಮಂಡು ಸುತ್ತಮುತ್ತ ತುಂಬಾ ಜಾಗಗಳಿದೆ. ನೀವು ಮಿಸ್ ಮಾಡದೆ ನೋಡಬೇಕಾಗಿರೋ ಜಾಗಗಳ ಲಿಸ್ಟು ಹೀಗಿದೆ. ಪಶುಪತಿನಾಥ ಟೆಂಪಲ್, ಕಠ್ಮಂಡು ದರ್ಬಾರ್ ಸ್ಕ್ವೇರ್, ಪಾಟ್ನಾ ದರ್ಬಾರ್ ಸ್ಕ್ವೇರ್, ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್. ಈ 4 ಜಾಗಗಳನ್ನ ತಪ್ಪದೆ ನೋಡಬೇಕಾಗಿರೋ ನೇಪಾಳ್ ಜಾಗಗಳು. ಲೋಕಲಿ ಪರಿಚಯ ಆಗಿದ್ದ ಫ್ರೆಂಡ್ಸೇ ನಮ್ಗೆ ಕರ್ಕೊಬಂದು ಡ್ರಾಪ್ ಮಾಡಿದ್ರು. ನಾಳೆ ನಾನು ಹೇಳಿ ಪ್ಲೇಸಸ್ನೆಲ್ಲ ಕವರ್ ಮಾಡ್ತೀವಿ. ಅರ್ಲಿ ಮಾರ್ನಿಂಗ್ ಒಂದು ಫ್ರೆಶ್ ಬ್ಲ್ಯಾಕ್ ಟೀ ಜೊತೆ ಡೇ ಸ್ಟಾರ್ಟ್ ಮಾಡಿದ್ವಿ. ಡಿವೈನ್ ಫುಲ್ ಡೇ ಆಗಿರಲಿ ಅಂತ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಪಶುಪತಿನಾಥ ಟೆಂಪಲಿಂದ. ಇದೊಂದು ತಪ್ಪದೆ ಹೋಗ್ಬೇಕಾಗಿರೋ ಹಿಂದೂ ಸನಾತಿಗಳ ಟೆಂಪಲ್. ನಾವು 2ನೇ ಪ್ಲೇಸ್ ರೀಚ್ ಆಗಿದ್ದು ಭಕ್ತಾಪುರ್ ದರ್ಬಾರ್ ಸ್ಕ್ವೇರ್. ಇಲ್ಲಿನ ಆರ್ಕಿಟೆಕ್ಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಆಗಿನ ಕಾಲದಲ್ಲಿ ಯಾವ ರೀತಿ ಕಟ್ಟಿದ್ದಾರೆ ಅನ್ನೋದು ತುಂಬ ಇವತ್ತಿಗೂ ಕೂಡ ಮೆಸ್ಮರೈಸಿಂಗ್ ಆಗಿ ಇರುತ್ತೆ. ಇವತ್ತಿಗೂ ಕೂಡ ಆ ಎಲ್ಲ ಆರ್ಕಿಟೆಕ್ಚರ್ನು ಕೂಡ ಉಳಿಸ್ಕೊಂಡಿದ್ದಾರೆ. 5 ಫ್ಲೋರ್ 6 ಫ್ಲೋರ್ ಇರುವಂಥದ್ದು ಮರದಲ್ಲೇ ಕಟ್ಟಿರೋ ಆರ್ಕಿಟೆಕ್ಚರ್ ಇದಾಗಿದೆ. ನಾವು 3ನೇ ಜಾಗ ಹೋಗಿದ್ದು ಪಟಾನ್ ದರ್ಬಾರ್ ಸ್ಕ್ವೇರ್. ಇಲ್ಲಿ ಪ್ರತಿಯೊಂದು ಇಂಚು ರಾಜನ ಅರಮನೆಯಿಂದ ಹಿಡಿದು ಆರ್ಕಿಟೆಕ್ಚರ್ನು ಕೂಡ ನೀವೆಲ್ಲನೂ ಇನ್ ಡೀಟೇಲ್ ಆಗಿ ನೋಡೋದಕ್ಕೆ ಅವಕಾಶ ಇದೆ. ಈ ಅರಮನೆನ ಮಲ್ಲರಾಜ ಆಳ್ತಿದ್ದ.
ಸುಮಾರು ಏನಿಲ್ಲ ಅಂದರೂ ಒಂದು 40 ಎಕರೆ ವಿಸ್ತೀರ್ಣದಲ್ಲಿ ಈ ಅರಮನೆ ಮತ್ತು ಸುತ್ತಮುತ್ತ ಜಾಗಗಳಿದೆ. ಇಲ್ಲಿನ ಜನರ ಆಚರಣೆ ತುಂಬ ವಿಭಿನ್ನ. ಕಾಳಿದೇವಿಗೆ ಸುಮಾರು ಏನಿಲ್ಲ ಅಂದರೂ 2,000 ಎಮ್ಮೆಗಳನ್ನ ಬಲಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಕಠ್ಮಂಡು ಎಲ್ಲ ಆಲ್ಮೋಸ್ಟ್ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾಳೆಗೆ ಪೋಖ್ರಾಗ್ ಹೋಗೋಕ್ಕೆ ರೆಡಿ ಆಗೋಕ್ಕೆ ಹೊರಟಿದ್ದೀವಿ. ನಾಳೆ ಮರ್ದಿ ಹಿಮಲ್ನ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆ ಎಪಿಸೋಡ್ನ ಸೆಕೆಂಡ್ ಪಾರ್ಟಲ್ಲಿ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ. ಈ ವಿಡಿಯೋ ಜೊತೆ ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ ಇದೆ, ತಪ್ಪದೆ ಫಾಲೋ ಕೂಡ ಮಾಡಿ.